ಚಿತ್ರದುರ್ಗ ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಪ್ರಕರಣವು ಶ್ರೀಮತಿ ಸೋನಿಯಾ ಗಾಂಧಿ ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿ ನಾಯಕರು ನಡೆಸುತ್ತಿರುವ ಪಿತೂರಿ ಮತ್ತು ಕಾನೂನು ಬಾಹಿರ ಪ್ರಕರಣವೆಂದು ಈಗಾಗಲೇ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸ್ವಾಯತ್ತ ಸಂಸ್ಥೆಯಾದ ಜಾರಿ ನಿರ್ದೇಶನಾಲಯವನ್ನು ಬಳಸಿಕೊಂಡು ಕಾಂಗ್ರೆಸ್ ಅಧಿನಾಯಕರ ವ್ಯಕ್ತಿತ್ವದ ತೇಜೋವಧೆ ಮಾಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಜಿಲ್ಲಾ ಕೇಂದ್ರದಲ್ಲಿರುವ ಬಿಜೆಪಿ ಕಚೇರಿಗೆ ಘೇರಾವ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ವಿರೋಧ ಪಕ್ಷದ ನಾಯಕರ ಮೇಲೆ ಒತ್ತಡ ಹೇರುವ ಕಾರ್ಯದಲ್ಲಿ ತೊಡಗಿದೆ ಎಂದು ಆರೋಪಿಸಿದರು. ಇಂತಹ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾದ ಕ್ರಮಗಳನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಅವರು ಆಗ್ರಹಿಸಿದರು. ಘೇರಾವ್ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಆಂಜನೇಯ, ತಾಜ್ ಪೀರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀಕಾಂತ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಜಯತೆ ಜಯತೆ ಕಳ್ಳ ಕಳ್ಳ ಮೋದಿ ಕಳ್ಳ 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 ಮೋದಿ ಕಳ್ಳ 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 ಮೋದಿ ಕಳ್ಳ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸಂಘರ್ಷ ಕರೋ हम तुम्हारे साथ हैं राहुल जी संघर्ष करो हम तुम्हारे साथ हैं राहुल जी संघर्ष करो हम तुम्हारे साथ हैं बोलो बाबा साहेब अम्बेडकर जी की जय बोलो बाबा साहेब अम्बेडकर जी की जय बोलो राहुल गांधी जी संघर्ष करो हम तुम्हारे साथ राहुल जी संघर्ष करो हम तुम्हारे साथ बोलो राहुल गांधी की जय बोलो राहुल गांधी की जय बोलो सोनिया गांधी की जय बोलो मल्लिकार्जुन खड़गे जी की जय बोलो डीके शिवकुमार की जय राहुल जी संघर्ष करो हम तुम्हारे साथ हैं राहुल जी संघर्ष करो हम तुम्हारे साथ हैं राहुल जी संघर्ष करो हम तुम्हारे साथ हैं मीडिया ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ನರೇಂದ್ರ ಮೋದಿಗೆ ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನದ ಬದಲಾವಣೆ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಕೋರ್ಟ್ಗೆ ಹೋಗೋದು ಮತ್ತು ಇವ್ರನ್ನ ಇಡಿ ಕರೆಸೋದು, ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡಿಸ್ತಕ್ಕಂಥದ್ದು, ವಿಪರೀತ ಕಿರುಕುಳನ್ನು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಾದಂಥ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತಿತರ ಮುಖಂಡರುಗಳ ಮೇಲೆಲ್ಲ ಇವರು ಸುಳ್ಳು ಮೊಕದ್ದಮೆಗಳನ್ನು ಹಾಕ್ತಕ್ಕಂಥ ಸೇಡಿನ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಈ ಅಧಿಕಾರ ಶಾಶ್ವತವಲ್ಲ. ಸೇಡಿನ ರಾಜಕಾರಣ ಯಾರು ಮಾಡ್ತಾರೋ ಆ ಸೇಡೆ ಅವನಿಗೆ ರಾಜಕೀಯವಾಗಿ ಅವನತಿ ಆಗುತ್ತೆ ಅನ್ನೋದನ್ನು ಇವರು ಮನದಟ್ಟು ಮಾಡ್ಕೋಬೇಕು. ನೀವೇನಾದರೂ ರಾಜಕೀಯ ಮಾಡಿದ್ರೆ ರಾಜಮಾರ್ಗದಲ್ಲಿ ಮಾಡಿ. ನಿಮಗೆಲ್ಲ ವಾಮ ಮಾರ್ಗ. ಕಾಂಗ್ರೆಸ್ಸಲ್ಲಿ ಏನಿದ್ರು ಕೂಡ ರಾಜಮಾರ್ಗದಲ್ಲಿ ನಾವು ರಾಜಕೀಯ ಮಾಡ್ಕೊಂಡು ಬಂದಿರೋದು. ಅದರಿಂದ ಈಗಾಗಲೇ ಕೋರ್ಟು ಯಾವ ರೀತಿ ಚೀಮಾರಿ ಹಾಕಿದೆ ನೋಡಿ. ನಿಮಗೆ ಬೇರೆ ಕೆಲಸ ಇಲ್ವಾ, ನಿಮಗೆ ಬೇರೆ ಇದಿಲ್ವಾ, ಬೇರೆ ಸೈಡಿನ ರಾಜಕೀಯ ಮಾಡ್ತೀರ ಅಂತಂದೇಳಿ ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ. ಆ ಚೀಮಾರಿಗೂ ಕೂಡ ಇವರು ಬಗ್ಗದೇ ಇದ್ರೆ ಹೆಂಗೆ? ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಅಪಾದನೆಗಳನ್ನು ಮಾಡಿ ಈ ತನಿಖಾ ತಂಡಗಳನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ರಾಜಕೀಯ ಬೀಳಿಯನ್ನು ಬೇಯಿಸಕ್ಕೆ ಹೋಗಬೇಡಿ. ನಾವು ಸಿಡಿದಿದ್ದರೆ ಈ ದೇಶದಲ್ಲಿ ದಂಗೆ ಎದ್ಬಿಡ್ತೀವಿ. ಬಟ್ ನಮಗೆ ದಂಗೆಯಲ್ಲಿ ನಂಬಿಕೆ ಇಲ್ಲ, ಹಿಂಸೆಯಲ್ಲಿ ನಂಬಿಕೆ ಇಲ್ಲ. ನ್ಯಾಯವನ್ನು ಎತ್ತಿಡುವುದರ ಮೂಲಕ ನಮ್ಮ ನಾಯಕರು, ನಮ್ಮ ನೆಹರು ಕುಟುಂಬದ ಘನತೆ ಗೌರವವನ್ನು ಎತ್ತಿ ಹಿಡಿದು ಇವತ್ತು ನಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಅವರ ಒಂದು ಕೋರ್ಟ್ಗಳು ಇವತ್ತು ಆ ಕೋರ್ಟಿನ ತೀರ್ಪನ್ನು ನಾವು ಸ್ವಾಗತಿಸುತ್ತೇವೆ, ಗೌರವಿಸುತ್ತೇವೆ. ಇವತ್ತು
ನ್ಯಾಯಾಂಗದಲ್ಲಿ ಎಲ್ಲಾದರೂ ಕೈ ಹಾಕೋದಾಗಿದ್ರೆ ಅದನ್ನು ಕೂಡ ಹಾಕಿಬಿಡ್ತಾ ಇದ್ರು. ತನಿಖಾ ತಂತ್ರಗಳನ್ನೆಲ್ಲ ದುರ್ಬಳಕೆ ಮಾಡ್ತಿದ್ದಾರೆ. ಸದ್ಯ ನ್ಯಾಯಾಂಗ ಏನಿದೆಯಲ್ಲ ಅದೆಲ್ಲ ಇರೋದ್ರಿಂದಲೇ ಇವತ್ತು ಈ ದೇಶದಲ್ಲಿ ಪ್ರಜಾತಂತ್ರ, ಪ್ರಜಾಪ್ರಭುತ್ವ, ಸಂವಿಧಾನ ಇವತ್ತು ಉಳಿದಿದೆ, ಕಾನೂನು ಉಳಿದಿದೆ. ಬಡವರಿಗೆ ನ್ಯಾಯ ದೊರೆಯುವಂಥ ವ್ಯವಸ್ಥೆ ಇವತ್ತು ನ್ಯಾಯಾಂಗದ ಮೂಲಕ ಆಗ್ತಾ ಇದೆ. ಮಾಡುತ್ತಿರೋ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ನೀತಿಗೆ, ಬಿಜೆಪಿ ಸರ್ವಾಧಿಕಾರಿಗಳಿಗೆ, ದುರ್ಬಳಕೆ ಮಾಡುತ್ತಿರೋ ಬಿಜೆಪಿಗೆ ನ್ಯಾಯಾಂಗವನ್ನ. ಕ್ಯಾಮೆರಾಮ್ಯಾನ್ ರಾಜು, ವರದಿ ಪ್ರೇಮ್, ಸಿ ಟೌನ್ ನ್ಯೂಸ್. ಸದಾ ನಿಮ್ಮ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.